ನಮಸ್ಕಾರ ಸ್ನೇಹಿತರೆ ಬಳ್ಳಾರಿ ಡಿಸಿಸಿ ಬ್ಯಾಂಕ್ ಅಲ್ಲಿ 82 ಪೋಸ್ಟ್ಗಳಿಗೆ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ. 1 ಮಂತ್ ಟೈಮ್ ಇದೆ ಅಪ್ಲೈ ಮಾಡಕ್ಕೆ ನಿಮಗೆ. ನೆಕ್ಸ್ಟ್ ಮಂತ್ 6/5/2026 ತನಕ FD/SDA ಜೂನಿಯರ್ ಅಸಿಸ್ಟೆಂಟ್ ಮತ್ತು ಡ್ರೈವರ್ ಹುದ್ದೆಗಳಿಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. 6/4/2026 ನೋಟಿಫಿಕೇಶನ್ ಡೇಟು. ಈ ನೋಟಿಫಿಕೇಶನ್ ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡಿದೀವಿ, ಅಥವಾ ನಿಮಗೆ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಅಂಡ್ ಅಪ್ಲೈ ಮಾಡೋ ಲಿಂಕ್ ಡೈರೆಕ್ಟ್ ಆಗಿ ನಾನು ಕೊಟ್ಟಿರ್ತೀನಿ. ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಅಪ್ಲೈ ಲಿಂಕ್ ಡೈರೆಕ್ಟ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನೀವು ಅಪ್ಲೈ ಕೂಡ ಮಾಡಬಹುದು. ಫೈನ್ ಸರ್, ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ವ್ಯವಸ್ಥಾಪಕರು ಅಥವಾ ಪ್ರಥಮ ದರ್ಜೆ ಸಹಾಯಕರು 22 ಹುದ್ದೆಗಳಿದೆ. ಅದರಲ್ಲಿ HK ಬಂದ್ರೆ 18 ಹುದ್ದೆಗಳು. ಓಕೆ, RPC ಬಂದ್ರೆ 4 ಹುದ್ದೆಗಳಿದೆ. ಅಂಡ್ ಇಲ್ಲಿ ಒನ್ ಮೋರ್ ಥಿಂಗ್ ನೀವು ನೋಟಿಸ್ ಮಾಡಬಹುದು. ಸರ್ಕಾರ ಏನ್ ಹೇಳಿತ್ತು, 50% ನೋಟಿಫಿಕೇಶನ್ ಮೀಸಲಾತಿ ಅಡಿಯಲ್ಲಿ, ರಿಸರ್ವೇಶನ್ ಅಡಿಯಲ್ಲಿ ಮಾಡ್ತೀವಿ ಅಂತ. ಅದ್ರ ಪ್ರಕಾರ ಮಾಡ್ತಾ ಇದ್ರೆ ಇಲ್ಲಿ SC ABC ಅಂತ ಏನಿಲ್ಲ, ಜಸ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ಆಸ್ ಯೂಶುವಲ್ ಏನಿದೆ ಅದೇ ತರ ಮಾಡ್ತಾ ಇದ್ದಾರೆ. ಸೊ 50% ರಿಸರ್ವೇಶನ್ ಅಡಿಯಲ್ಲಿ ಮಾಡ್ತಾ ಇದ್ದಾರೆ. 22 ಹುದ್ದೆಗಳು, ಅದರಲ್ಲಿ ಕಲ್ಯಾಣ ಕರ್ನಾಟಕ ವೃಂದ. ಯಾಕಂದ್ರೆ ಬಳ್ಳಾರಿ ಆಗಿರೋದ್ರಿಂದ ಅಲ್ಲಿ ಜಾಸ್ತಿ ಸೀಟ್ ಆ ಕಡೆ ವರ್ಗದವರಿಗೆ ಜಾಸ್ತಿ ಇರುತ್ತೆ. ಸೊ RPC 4 ಹುದ್ದೆ, ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕ. ಇನ್ನು SDA ಬಂದ್ರೆ, ದ್ವಿತೀಯ ದರ್ಜೆ ಸಹಾಯಕರಿಗೆ ಬಂದ್ರೆ, ಇಲ್ಲೂ ಕೂಡ 22 ಹುದ್ದೆಗಳು ನಿಮಗೆ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದವರಿಗೆ ಒಟ್ಟು ಹುದ್ದೆಗಳಿರ್ತಕ್ಕಂಥ. ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀರಾ, GMO ಪರಿಶಿಷ್ಟ SC ST ಕ್ಯಾಟಗರಿ 1 2A 2B 3A 3B ನೋಡ್ಕೋಬಹುದು. ಓಕೆ, ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ ಯಾವ ಕ್ಯಾಟಗರಿ, ಗ್ರಾಮೀಣ, ಸಾಮಾನ್ಯ, ಕನ್ನಡ ಮಾಧ್ಯಮ ನೀವು ನೋಡ್ಕೊಳ್ಳಿ. ಹಾಗೆ ಕಲ್ಯಾಣ ಕರ್ನಾಟಕದ ಅಂದ್ರೆ ನಾನ್ HK ಬಂದು 6 ಪೋಸ್ಟ್ ಇದೆ ಅಷ್ಟೇ. ಓಕೆ, ಇನ್ನು ಈ ಹುದ್ದೆ ಬಿಟ್ರೆ ಒಳ್ಳೆ ಸ್ಯಾಲರಿ ಇದೆ, ಸ್ಯಾಲರಿ ಮತ್ತೆ ಒಳ್ಳೆ ಸ್ಟ್ರಕ್ಚರ್ ಇದೆ, ನೋಡ್ಕೋಬಹುದು. ಇಲ್ಲೇ ಕೊಟ್ಟಿದ್ದಾನೆ ವೇತನ ಶ್ರೇಣಿ. ಇನ್ನು ವಾಹನ ಚಾಲಕರು ಬಂದ್ರೆ ಡ್ರೈವರ್ ಒಂದೇ ಹುದ್ದೆ ಇರತಕ್ಕಂಥದ್ದು, ಅದು ಜನರಲ್. ಇದು ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಮಾತ್ರ ಇರತಕ್ಕಂಥದ್ದು, ಅಂದ್ರೆ HK ಮಾತ್ರ ಇರತಕ್ಕಂಥದ್ದು. ಓಕೆ, ಒಂದೇ ಹುದ್ದೆ ಸಾಮಾನ್ಯಕ್ಕೆ ಇರೋದು. ಇನ್ನು ಕಿರಿಯ ಸೇವಕರು 31 ಹುದ್ದೆಗಳು, ಜೂನಿಯರ್ ಅಸಿಸ್ಟೆಂಟ್ ಅಂತ ಏನ್ ಕರಿತೀವಿ, ಅದರಲ್ಲಿ 26 ನಿಮಗೆ HK ರೀಜನ್ಗಿದೆ. ನಾನ್ HK ರೀಜನ್ಗೆ ನಿಮಗೆ 5 ಹುದ್ದೆಗಳಿದೆ ಸ್ನೇಹಿತರೆ. ಯಾವ ಕ್ಯಾಟಗರಿ ಒಂದ್ಸಲ ನೋಡ್ಕೊಳ್ಳಿ. ಸೊ ದಿಸ್ ಆರ್ ಆಲ್ 4 ಟೈಪ್ ಆಫ್ ಹುದ್ದೆಗಳನ್ನ ಅವರು ಕರೆದಿದ್ದಾರೆ. ಇನ್ನು ಶೈಕ್ಷಣಿಕ ವಿದ್ಯಾರ್ಥಿ ನೋಡೋದಾದ್ರೆ, ವ್ಯವಸ್ಥಾಪಕರು ಅಥವಾ FDA ಅಂತ ಏನ್ ಕರಿತೀವಿ, ಇದಕ್ಕೆ ವಿಶ್ವವಿದ್ಯಾಲಯದ ಯಾವುದೇ ಪದವಿಯಲ್ಲಿ ತೇರ್ಗಡೆ ಆಗಿರಬೇಕು. ರೆಕಗ್ನೈಸ್ ಯೂನಿವರ್ಸಿಟಿಯಿಂದ ಎನಿ ಡಿಗ್ರಿ ತಗೊಂಡಿದ್ರಾಯ್ತು. ಕಂಪ್ಯೂಟರ್ ನಿರ್ವಹಣೆ ಬಗ್ಗೆ ಜ್ಞಾನ ಹೊಂದಿರಬೇಕು. ಅಂದ್ರೆ ಸರ್ಟಿಫಿಕೇಶನ್ ಏನ್ ಕೇಳಿಲ್ಲ, ಕಂಪ್ಯೂಟರ್ ನಿಮಗೆ ಆಪರೇಟ್ ಮಾಡಕ್ ಬರಬೇಕು. ಕನ್ನಡ ಓದಕ್ಕೆ, ಬರೆಯಕ್ಕೆ, ಮಾತಾಡಕ್ಕೆ, ಕನ್ನಡ ಅರ್ಥ ಮಾಡ್ಕೊಳಕ್ ಬರಬೇಕು. ಇನ್ನು SDA ಕೂಡ ಸೇಮು, ಆದ್ರೆ ಇಲ್ಲಿ ದ್ವಿತೀಯ PUC ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂತ ಕೊಟ್ಟಿದ್ದಾನೆ. ಅಂದ್ರೆ PUC ನೀವು ತಗೋಬಹುದು. ಓಕೆ, ಅಂಡ್ ಇಲ್ಲಿ ಕೂಡ ಅಷ್ಟೇ, ಕಂಪ್ಯೂಟರ್ ನಿರ್ವಹಣೆ ಬಗ್ಗೆ ಜ್ಞಾನ ಹೊಂದಿರಬೇಕಷ್ಟೇ. ನಾಟ್ ನೆಸೆಸರಿ ಕಂಪಲ್ಸರಿ ನಿಮ್ಗೆ ಸರ್ಟಿಫಿಕೇಶನ್ ಇರಬೇಕು ಅಂತ ಏನಿಲ್ಲ. ಇನ್ನು ಡ್ರೈವರ್ಗೆ SSLC ಆಗಿದ್ರೆ ಸಾಕು. ಹಾಗೆ ಕಿರಿಯ ಸೇವಕರು ಬಂದು SSLC, ಕಿರಿಯ ಸೇವಕರು ಕೂಡ SSLC ಕೇಳಿದ್ದಾನೆ. ಓಕೆ, ಸೊ ಇಷ್ಟು ಹುದ್ದೆಗಳಿಗೆ ವಿದ್ಯಾರ್ಥಿಗಳು ಸ್ನೇಹಿತರೆ. SSLC, PUC ಅಂಡ್ ಡಿಗ್ರಿ. ಇದು ಎನಿ ಡಿಗ್ರಿ, ಇದು PUC. ಫೈನ್ ಸರ್. ಇನ್ನು ಇದಕ್ಕೆ ನೋಡೋದಾದ್ರೆ ವಯೋಮಿತಿ, ಆಸ್ ಯೂಶುವಲ್ ಸರ್ಕಾರ ಏನು 5 ವರ್ಷ ರಿಲ್ಯಾಕ್ಸೇಷನ್ ಇದೆ ಅದ್ರ ಪ್ರಕಾರನೇ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟು ಹಾಕಿದನ್ ಕೂಡ ಅವನು ಒಂದು ಏನು ಬಾರಿಗೆ ಕ್ರಮವಾಗಿ 5 ವರ್ಷ ಸಡಿಲಿಕೆ ನೀಡಲಾಗಿದೆ ಅಂತ. ಅಂದ್ರೆ ಇಲ್ಲಿ ಜನರಲ್ ಮೆರಿಟ್ ಆದ್ರೆ 35 ವರ್ಷ, 2A 2B 3A ಆದ್ರೆ 38 ವರ್ಷ, SC ST ಕ್ಯಾಟಗರಿ 1 ಆದ್ರೆ 40 ವರ್ಷ ಮ್ಯಾಕ್ಸಿಮಮ್ ತನಕ ಅಪ್ಲೈ ಮಾಡಬಹುದು. ಇನ್ನು ಆಸ್ ಯೂಶುವಲ್ ವಿಕಲಚೇತನರಿಗೆ ಇದ್ರಲ್ಲಿ 10 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ಇದ್ರಲ್ಲಿ ಇದ್ರೆ ಅವ್ರಿಗೆ 10 ವರ್ಷ ಪ್ಲಸ್ ಇರುತ್ತೆ. ಮಾಜಿ ಸೈನಿಕರಿಗೆ ಸೇವಾ ಸಲ್ಲಿಸಿದ ಅವಧಿಗೆ ತಕ್ಕಂತೆ ಅವ್ರಿಗೆ ಇರುತ್ತೆ. ವಿಧವಾ ಮಹಿಳೆಯರಿಗೆ 10 ವರ್ಷ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಓಕೆ, ಇದು ವಯೋಮಿತಿಗೆ ಸಂಬಂಧಪಟ್ಟಂತೆ. ಎಜುಕೇಶನ್ ಆಯ್ತು, ವಯೋಮಿತಿ ಏನಿದೆ ಏಜ್ ಅದು ಆಯ್ತು. ಇನ್ನು ಅರ್ಜಿ ಶುಲ್ಕ ಬಂದು 1000 ರೂಪಾಯಿ ಪ್ಲಸ್ ಗೇಟ್ ವೇ ಶುಲ್ಕ ಅಂತ, ಅಂದ್ರೆ ಟ್ರಾನ್ಸಾಕ್ಷನ್ ಚಾರ್ಜಸ್ ಅಂತ ಕಟ್ ಮಾಡ್ತಾರೆ. ಅದು ಕೊಡ್ಬೇಕಾಗತ್ತೆ. SC ಆದ GM 2A 2B 3A 3B ವಿದ್ಯಾರ್ಥಿಗಳಿಗೆ. SC ST ಅಂಡ್ ಕ್ಯಾಟಗರಿ 1 ಅಂಡ್ ಡಿಸಬಿಲಿಟಿ, ಮಾಜಿ ಸೈನಿಕ, ಇವರು 500 ರೂಪಾಯಿ ಪ್ಲಸ್ ಒಂದು ಗೇಟ್ ವೇ ಶುಲ್ಕ ಅಂತ ಕೊಡಬೇಕಾಗುತ್ತೆ. ಓಕೆ, ಸೊ 1000 ಪ್ಲಸ್ ಟ್ರಾನ್ಸಾಕ್ಷನ್ ಅಂಡ್ 500 ಪ್ಲಸ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಆಗುತ್ತೆ. ಲಾಸ್ಟ್ ಡೇಟು 6/5/2026 ತನಕ. ಇದನ್ನ ಅಪ್ಲೈ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಾನು ಹೇಳಿದ್ದೀನಿ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಲಿಂಕ್ ಕೊಡ್ತೀನಿ, ಡೈರೆಕ್ಟ್ ಲಿಂಕ್. ಅಲ್ಲೋ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡಕ್ಕೆ ಸ್ಟಾರ್ಟ್ ಮಾಡೋದು. ನೋಟಿಫಿಕೇಶನ್ ಡೀಟೇಲ್ ಆಗಿ ಹೋಗ್ಬೇಕಾ, ಅಲ್ಲೇ ಸಿಗುತ್ತೆ, ವೆಬ್ಸೈಟ್ ಅಲ್ಲೇ ಸಿಗುತ್ತೆ ನಿಮಗೆ. ಅದರ್ವೈಸ್ ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದೀವಿ, ಅಫಿಷಿಯಲ್ ನೋಟಿಫಿಕೇಶನ್ ತಾವು ನೋಡ್ಕೋಬಹುದು ಸ್ನೇಹಿತರೆ. ಇನ್ನು ಎಕ್ಸಾಮ್ ನೋಡಿದ್ರೆ ಒಂದೊಂದಕ್ಕೊಂದೊಂದ್ ತರ ಅಂತ ಏನಿದೆ, ಎಲ್ಲದಕ್ಕೂ ಕೂಡ ಅವನು 1:5 ಕರೀತಾನೆ ಸ್ನೇಹಿತರೆ. ಫಸ್ಟ್ ಎಕ್ಸಾಮ್ ಇದೆ, ತೋರಿಸ್ತೀನಿ ಎಕ್ಸಾಮ್ ಏನು ಅಂತ.
1:5 ಕರೀತಾನೆ, 15 ಅಂಕ ಇಂಟರ್ವ್ಯೂಗೆ ಇಟ್ಟಿರ್ತಾನೆ. ಈಗ 200 ಅಂಕಗಳಿರುತ್ತಲ್ವಾ, ಅದನ್ನ 85% ತಗೊಂಡು ಈ 15% ಅಂತ ಹೇಳಿ ಒಂದು ಇದನ್ನ ಮಾಡಿ ಅದನ್ನ ತಗೊಳ್ತಕ್ಕಂಥದ್ದು. ಅಂದ್ರೆ 1:5. ಈಗ ಎಷ್ಟು ಹುದ್ದೆ ಇದೆ? 82 ಹುದ್ದೆ ಇದೆ ಇಂಟು 5 ಎಷ್ಟು ಹುದ್ದೆ ಆಗತ್ತೆ? ಇದರಲ್ಲಿ 10 40 410 ಜನನ ತಗೋತಾರೆ. ಸೊ ಇಲ್ಲಿ ನೋಡೋದಾದ್ರೆ ಏನೇನು ಎಕ್ಸಾಮಿನೇಷನ್ ಪ್ಯಾಟರ್ನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. FDA SDA ಗೆ ಸೇಮ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಇದೆ ನೋಡಿ. ಇದು ಬಂದು ನಿಮಗೆ FDA ಕನ್ನಡ ಭಾಷೆ ಆಸ್ ಯೂಶುವಲ್ ಸರ್. ಕೋಪರೇಟಿವ್ ಏನಿದೆ ನೀವು ನೋಡಿದ್ದೀರಾ, ನಮ್ಮ ವಿಡಿಯೋಗಳು ನಮ್ಮ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ, ಪ್ರೀವಿಯಸ್ ನೋಟಿಫಿಕೇಶನ್ಸ್ ಎಲ್ಲ ಮಾಡಿದೀವಿ, ನಿಮ್ಗೆ ಗೊತ್ತಿದೆ. ಸೇಮ್ ಕನ್ನಡ ಇಂಗ್ಲಿಷ್ 25, GK 25, ಸಹಕಾರ ವಿಷಯಕ್ಕೆ 50, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸಂವಿಧಾನ 25 ವೆರಿ ಇಂಪಾರ್ಟೆಂಟ್. ಬ್ಯಾಂಕಿಂಗ್ ಮತ್ತು ಸಮಾಜಯುಕ್ತ ಚಟುವಟಿಕೆ ಬಗ್ಗೆ 25 200 ಅಂಕ. ಹಾಗೆ SDA ಕೂಡ ಸೇಮ್ ಪ್ಯಾಟರ್ನ್ ಇದೆ. ಇಲ್ಲಿ ಪ್ರಮುಖವಾಗಿ ನೋಡಿದ್ರೆ FDA SDA ಸೇಮು. JA ಮತ್ತೆ ವಾಹನ ಚಾಲಕರಿಗೆ 100 ಅಂಕಗಳಿರುತ್ತೆ. ಕನ್ನಡ ಭಾಷೆಗೆ 50, GK 50 ಕೇಳ್ತಾರೆ. ಅಂಡ್ ಇಲ್ಲಿ ಕಿರಿಯ ಸೇವಕರು ಅಂತ ಏನ್ ಕೇಳಿದ್ರೆ ಅವ್ರಿಗೂ ಅಷ್ಟೇ 50 ಕೇಳ್ತಾನೆ, 100 ಅಂಕಗಳಾಗಿ ಕೇಳ್ತಾನೆ ಸ್ನೇಹಿತರೆ. ಓಕೆ, ಸೊ ಇದು ಎಕ್ಸಾಮ್ ಪ್ಯಾಟರ್ನ್. ಸೊ ಈ ಎಕ್ಸಾಮ್ಸ್ಗೆ ಏನ್ ಓದಬೇಕು? ಸೊ ನಮ್ದು ಆಲ್ರೆಡಿ ಕೋಆಪರೇಟಿವ್ ಸಂಬಂಧಪಟ್ಟಂತೆ ಎಲ್ಲಿ ನಿಮ್ಗೆ PDF ತಗೋಬೇಕು ಎಲ್ಲ ಕೂಡ ಹೇಳ್ತೀನಿ. ಕೋಆಪರೇಟಿವ್ ಮೂವ್ಮೆಂಟ್ ಅಂತ ನಿಮ್ಗೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಪ್ಲೇ ಲಿಸ್ಟ್ ಸಿಗುತ್ತೆ, ಅಥವಾ ಕೋರ್ಸ್ ಅಂತಿದೆ ಅಲ್ಲೋದ್ರು ಸಿಗುತ್ತೆ. ನಿಮ್ಗೆ 150+ ವಿಡಿಯೋಸ್ಗಳು ನಿಮ್ಗೆ ಸಿಗುತ್ತೆ. ಅಲ್ಲಿ ನಿಮಗೆ ಬಳ್ಳಾರಿಲಿ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ಕೂಡ ಪ್ರೀವಿಯಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದೀವಿ. ಥಿಯರಿ ಕ್ಲಾಸ್ ಇಂಪಾರ್ಟೆಂಟ್. ಈ ಥಿಯರಿ ಕ್ಲಾಸ್ ಫಸ್ಟ್ ಓದ್ಕೋಬೇಕಾಗತ್ತೆ ನೀವು. ಈ ಥಿಯರಿ ಕ್ಲಾಸ್ ಓದ್ಕೊಂಡ್ರೆ ಇದರಲ್ಲಿ ಕಂಪ್ಲೀಟ್ ಥಿಯರಿ ಇದೆ, ಬ್ಯಾಂಕಿಂಗ್ ಬಗ್ಗೆ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದೆ. ಇದು ಓದ್ಕೊಂಡ್ರೆ ಆಮೇಲೆ ನೀವು MCQs ನ ಸಾಲ್ವ್ ಮಾಡ್ಬೋದು. ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ ಕೂಡ ಅದು ಯಾಕಂದ್ರೆ ಇದು 50 ಮಾರ್ಕ್ಸ್ ಕೇಳ್ತಾನೆ ಸ್ನೇಹಿತರೆ. ಈ ಥಿಯರಿದು PDF ಕೂಡ ಇದೆ. 99+ ಟ್ಯಾಕ್ಸ್ ಆಗುತ್ತೆ. ಲಿಂಕ್ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ. ಸ್ವಲ್ಪ ಲಿಂಕ್ ಏನೋ ಪ್ರಾಬ್ಲಮ್ ಇದೆ ಅಂತ ಹಾಕ್ತಾ ಇದ್ರು, ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ರು. ಎಸ್, UPI ಸ್ವಲ್ಪ ಪ್ರಾಬ್ಲಮ್ ಇದೆ, ನೆಟ್ ಬ್ಯಾಂಕಿಂಗ್ ಆಗುತ್ತೆ. UPI ರೆಕ್ಟಿಫೈ ಮಾಡ್ತಾ ಇದೆ, ಸ್ವಲ್ಪ ದಿನದಲ್ಲಿ ಈ ವೀಕ್ ರೆಕ್ಟಿಫೈ ಆಗುತ್ತೆ. ಅದರ್ವೈಸ್ ನೀವೇನ್ ಮಾಡ್ಬೋದು ಅಂತಂದ್ರೆ, ಏನಾದ್ರು ಪೇಮೆಂಟ್ ಆಗೋದು ತೊಂದರೆ ಆದ್ರೆ ನೀವು ಬ್ಯಾಂಕಿಂಗ್ ಫೋರಮ್ 1@gmail.com ಅಂತಿದೆ. 1 ಇದು ಓಕೆ @gmail.com ಇಲ್ಲಿಗೆ ಮೇಲ್ ಮಾಡಿ ನಾವು ಬೇರೆ ಒಂದು ಆಪ್ಷನ್, ಪೇಮೆಂಟ್ ಆಪ್ಷನ್ಸ್ ಕೊಡ್ತೀವಿ. ಅದರ್ವೈಸ್ ನೋಡಿ, ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಇದು ನಾವು ಡೈರೆಕ್ಟ್ ಆಗಿ ಕಳ್ಸಿಕೊಡ್ತೀವಿ ನಮಗೆ ಮೇಲ್ ಮಾಡೋದು. ಅದರ್ವೈಸ್ ನಾವು ಲಿಂಕ್ ಮುಖಾಂತರ ತಗೊಳ್ಳೋದಾದ್ರೆ ಲಿಂಕ್ ಅಲ್ಲಿ ನೀವು ಇಮೇಲ್ ಐಡಿ ಕರೆಕ್ಟ್ ಆಗಿ ಕೊಡಬೇಕು. ಯಾಕಂದ್ರೆ ಇಮೇಲ್ ಐಡಿಗೆ ಬರುತ್ತೆ ಈ ರೀತಿ ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ, ಇನ್ನೊಂದು ಆರ್ಡರ್ ID ಅಂತ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಅಂತ ಇರುತ್ತೆ, ಹಿಂಗೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕು. ಪೇಮೆಂಟ್ ಆಗ್ತಾ ಇಲ್ಲ ಅಂದ್ರೆ ಲಿಂಕ್ ಇಂದ ನೀವು ನಮ್ಮ ಇಮೇಲಿಂಗ್ ಮಾಡ್ಬೋದು. ಅಲ್ಲಿ ನಾವು ಬೇರೆ ಡೀಟೇಲ್ ಕೊಡ್ತೀವಿ, ಅಲ್ಲಿ ಮಾಡೋದು ಡೈರೆಕ್ಟ್ ಆಗಿ ನಾವೇ ಕಳ್ಸಿಕೊಡ್ತೀವಿ. ಅದರ್ವೈಸ್ ನೀವು ನಮ್ಮ ಒಂದು ಆಫೀಸ್ ನಂಬರ್ 6360011755ಗೆ ನೀವು ವಾಟ್ಸ್ಆಪ್ ಮಾತ್ರ ಮಾಡಬೇಕು, ಕಾಲ್ ಮಾಡಬೇಡಿ. ವಾಟ್ಸ್ಆಪ್ ಮಾತ್ರ ರಿಪ್ಲೈ ಮಾಡ್ತಾರೆ. ಸೊ ಅಲ್ಲಿ ನಿಮಗೆ ಬೇರೆ ಇದು ಕೊಡ್ತಾರೆ, ಅಲ್ಲಿ ಮುಖಾಂತರ ನೀವು ಪೇ ಮಾಡಬಹುದು. ಇದೊಂದೇ ಅಂತಲ್ಲ, ತುಂಬಾ ಜನ KMF ಯಾವುದೇ ನಮ್ದು PDF ಬೇಕು ಅಂದ್ರೂ ಕೂಡ ಪೇಮೆಂಟ್ ಆಗ್ತಾ ಇಲ್ಲ, ಇಶ್ಯೂಸ್ ಇದೆ ಅಂತಂದ್ರೆ ನೀವು ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಏನ್ ಬೇಕು ಅಂತ ಹೇಳಿ ನಿಮ್ಗೆ ಅಲ್ಲೇ ಡೀಟೇಲ್ ಕಳ್ಸಿಕೊಡ್ತಾರೆ. ಪೇ ಮಾಡುತ್ತೆ, ಸ್ಕ್ರೀನ್ ಶಾಟ್ ಆದ ತಕ್ಷಣ ನಿಮಗೆ ಕಳ್ಸಿಕೊಡ್ತಾರೆ. ಅದರ್ವೈಸ್ ಲಿಂಕ್ ಕೊಟ್ಟಿರ್ತೀನಿ, ಲಿಂಕ್ ಅದ ಸರಿ ಆಗುತ್ತೆ. ಇನ್ನೊಂದು ಇದೆ ವಿತಿನ್ ಅ ವೀಕ್. ಓಕೆ, ನೆಟ್ ಬ್ಯಾಂಕಿಂಗ್ ಇದೆ, UPI ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಇನ್ನು ನೀವು ಆ PDF ನೀವು ಬೇಕಂದ್ರೆ ತಗೊಳ್ಳಿ ಅದನ್ನ. ಅದರ್ವೈಸ್ ವಿಡಿಯೋನ ಇದೆ, ಫ್ರೀ ಆಗಿ ನೋಡ್ಕೋಬೇಕು ಅಂದ್ರೆ ನೋಡ್ಕೋಬಹುದು. ಅದಾದ್ಮೇಲೆ ನೀವೇನ್ ಮಾಡ್ಬೇಕು ಅಂತ ಹೇಳ್ತೀನಿ. ಕೋಆಪರೇಟಿವ್ಗೆ ಈ ತರ 125, 100 ಈ ತರ ಕೋಆಪರೇಟಿವ್ ಸಂಬಂಧಪಟ್ಟಂತೆ, ಮತ್ತೆ ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ 100, 50 ಈ ತರ 2-3 ವಿಡಿಯೋ ಇದೆ. ಅದೇ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಲಿಂಕ್ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾನು ಲಿಂಕ್ ಕೂಡ ಕೊಡ್ತೀನಿ ಸ್ನೇಹಿತರೆ. ಅಲ್ಲಿ ಹೋಗಿ ನೀವು ಈ ವಿಡಿಯೋಸ್ ಗಳನ್ನ ನೋಡ್ಬೇಕಾಗತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋಸ್ಗಳು. ಅಥವಾ ನೀವು ಈ ತರ ಚಾಪ್ಟರ್ ವೈಸ್ ನಾವು ಕೂಡ ಮಾಡಿದೀವಿ MCQs. ಇದಕ್ಕಿಂತ ಇದನ್ನ ನೀವು ನೋಡ್ಬೇಕಾಗತ್ತೆ. ಯಾವಾಗ ನೋಡ್ಬೇಕು ಇದನ್ನ? ನಾನು ನಿಮ್ಗೆ ಏನ್ ಹೇಳ್ದೆ, ಈ ಥಿಯರಿ ಕ್ಲಾಸ್ ನ ಫಸ್ಟ್ ಓದ್ಕೋಬೇಕು, ಅಥವಾ ಇದನ್ನ ಸ್ಟಡಿ ಮಾಡ್ಕೋಬೇಕು, ಆಮೇಲೆ MCQ ಸಾಲ್ವ್ ಮಾಡ್ಬೇಕು. ಓಕೆ, ಸೊ ಇದು ಕೋಆಪರೇಟಿವ್ ಸಂಬಂಧಪಟ್ಟಂತೆ. ಇನ್ನು ಇಂಗ್ಲಿಷ್ ಕನ್ನಡಕ್ಕೆ ಬಂದ್ರೆ ಗ್ರಾಮರ್ ಫ್ರೀ ಆಗಿ ಆರಾಮಾಗಿ ಲಿಂಕ್ ಕೊಟ್ಟಿರ್ತೀನಿ. ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಗ್ರಾಮರ್, ಯಾಕಂದ್ರೆ ಗ್ರಾಮರ್ ರಿಲೇಟೆಡ್ ಹೆಚ್ಚಾಗಿ ಕೇಳ್ತಾನೆ DCC ಬ್ಯಾಂಕ್ ಅಲ್ಲಿ. ಇಂಗ್ಲಿಷು ಅಷ್ಟೇ, ಇಂಗ್ಲಿಷು ಗ್ರಾಮರ್ ರಿಲೇಟೆಡ್ ಕೇಳ್ತಾನೆ. ಇದು ಕಂಪ್ಲೀಟ್ ನೀವು ಈ ಒಂದು ಏನು ಇದು 5.5 hour ಇದೆ, ಇದು ಜಸ್ಟ್ 2 hours ಇದೆ. ಈ ವಿಡಿಯೋ ನೋಡ್ಕೊಂಡ್ರೆ ಸಾಕು ನಿಮ್ಗೆ. ಓಕೆ, ಗ್ರಾಮರ್ ರಿಲೇಟೆಡ್. ಮತ್ತೆ ನಿಮಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾನೆ. ಸಾಹಿತ್ಯಕ್ಕೆ ಬಂದ್ರೆ ನಾವು ಈ ತರ ಮ್ಯಾರಥಾನ್ ವಿಡಿಯೋಗಳು ಕೂಡ ಇದಾವೆ. ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ 100+ ಕ್ವಶನ್ಸ್ ವಿಡಿಯೋಗಳಿದೆ, ಅದು ಕೂಡ ನೋಡಬಹುದು. ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಮ್ಮ ಕೋಆಪರೇಟಿವ್ ಮೂವ್ಮೆಂಟ್ ಅಂತ ಏನ್ ಮಾಡಿದ್ವಿ ಆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ, ಅಲ್ಲೂ ಕೂಡ ತಾವು ನೋಡಬಹುದು. ಎಲ್ಲ ಕವರ್ ಆಗುತ್ತೆ ನಿಮ್ಗೆ, 100% ಕವರ್ ಆಗುತ್ತೆ. ಪ್ಲೇ ಲಿಸ್ಟ್ ರೆಫರ್ ಮಾಡ್ತಾರೆ ನಿಮ್ಗೆ. ಓಕೆ, ಜೊತೆಗೆ ಮ್ಯಾರಥಾನ್ ವಿಡಿಯೋಗಳು ಲಿಂಕ್ ಕೊಡ್ತೀನಿ, ಅದನ್ನು ನೋಡ್ಕೊಳ್ಳಿ. ಇನ್ನು ಸಂವಿಧಾನಕ್ಕೆ ಇದೊಂದು ವಿಡಿಯೋ, ಕಂಪ್ಲೀಟ್ ಸಂವಿಧಾನ ನಿಮಗೆ 5.5 hours 6 hours ವಿಡಿಯೋ. ಇದು ಕೂಡ ಇದನ್ನು ಹೋದ್ರೆ ನಿಮ್ಗೆ ಸಂವಿಧಾನ ಬೇಸಿಕ್ ಥಿಯರಿ ಕ್ಲಾಸ್ ಇದು.
ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ಅಂಡ್ ತುಂಬಾ ಜನ MCQs ಕೇಳ್ತಾ ಇದ್ದಾರೆ, PDF ನೀವು ಏನ್ ಮಾಡಿದ್ದೀರಾ ಸರ್, ಇದು 100+, 125+, 100+ ಇದೆ, 2-3 ವಿಡಿಯೋ ಏನಿದೆ, MCQs ಬೇಕು ಸರ್ PDF ಅಂತ ಕೇಳ್ತಾ ಇದ್ದಾರೆ. ಅದು ರೆಡಿ ಮಾಡ್ತಾ ಇದೀವಿ ಸ್ನೇಹಿತರೆ. ಅದ್ ಮಾಡಿದ ತಕ್ಷಣ ನಮ್ಮ ಟೆಲಿಗ್ರಾಮ್ ಇನ್ಫಾರ್ಮ್ ಮಾಡ್ತೀವಿ, ಅಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು. ಯಾಕಂದ್ರೆ ಅದು ಬೇರೆ ಬೇರೆ ಕಡೆ ಎಲ್ಲಾ ಕಡೆ ಮಾಡಿರ್ತಕ್ಕಂಥ ಲಾಸ್ಟ್ 3-4 ಇಯರ್ಸ್ ಇಂದ ಕನ್ಸಾಲಿಡೇಟ್ ಮಾಡ್ತಾ ಇದ್ವಿ. ಓಕೆ, ಎನಿ ಡೌಟ್ಸ್ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಪೇಮೆಂಟ್ಸ್ ಇಶ್ಯೂಸ್ ಆದ್ರೆ ಅಥವಾ ನನ್ನ ಮೇಲ್ ಐಡಿ ಏನ್ ಹೇಳಿದೆ bankingforum1@gmail.com ಅಥವಾ ನಮ್ಮ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಿಮಗೆ ಡೀಟೇಲ್ಸ್ ಕಳಿಸ್ಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಹೆಚ್ಚು ರೆಫರ್ ಮಾಡಿದಷ್ಟು ಈಸಿ ಆಗುತ್ತೆ. ಬಳ್ಳಾರಿ DCC ಬ್ಯಾಂಕ್ ಒಳ್ಳೆ ಒಂದು ಪೋಸ್ಟ್ಗಳಿವೆ, ಒಳ್ಳೆ ಸ್ಯಾಲರಿ ಇದೆ. 100% ಎಫರ್ಟ್ ಹಾಕಿ ಮಾಡ್ತೀನಿ ಅಂದ್ರು ನೋಡ್ಕೋಬಹುದು. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ವಿಡಿಯೋಗಳು ನಮ್ಮ ಮುಂದೆ ಬರುತ್ತೆ, ಮಾಡ್ತೀವಿ ಕೂಡ. ಎಕ್ಸಾಮ್ ಹತ್ರ ಇದ್ದಂಗೆ ನಿಮಗೆ ಅದರ ರಿವಿಷನ್ಸ್ಗೋಸ್ಕರ ಮಾಡ್ತೀವಿ, ಅದನ್ನು ಕೂಡ ತಾವು ನೋಡ್ಕೋಬಹುದು. ನಮಸ್ಕಾರ, ಧನ್ಯವಾದಗಳು.